ವೀಕ್ಷಕರೇ ನಮಸ್ಕಾರ. ಕುಂಭ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ಕುಂಭ ರಾಶಿಯವರ ಜೀವನದಲ್ಲಿ ಏನೆಲ್ಲ ಆಗು ಹೋಗುಗಳಾಗುತ್ತೆ? ಇಷ್ಟು ದಿನ ಅವರು ಅನುಭವಿಸಿದಂತ ಒಂದಷ್ಟು ಕಷ್ಟ ನಷ್ಟಗಳಿಗೆ ಇನ್ಮುಂದೆ ಬೆಲೆ ಸಿಗುತ್ತಾ? ಇವರನ್ನ ಹೀಯಾಳಿಸಿದವರು, ಇವರ ಮುಂದೆ ನಗಾಡಿದವರು, ಇವತ್ತು ಅವರ ಸ್ಥಿತಿ ಏನಾಗತ್ತೆ? ಒಟ್ಟಾರೆ ಕುಂಭ ರಾಶಿಯವರಿಗೆ ಏನೆಲ್ಲ ಲಾಭ ಇದೆ, ಏನೆಲ್ಲ ನಷ್ಟವಾಗುತ್ತೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಕುಂಭ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಈ ರಾಶಿಯವರಿಗೆ ಇದೀಗ ಅದ್ಭುತವಾದಂಥ ಗ್ರಹಗಳ ಸ್ಥಾನ ಬದಲಾವಣೆಯಿಂದಾಗಿ ಈ ರಾಶಿಯವರ ಜೀವನದಲ್ಲಿ ಇದೀಗ ನೆಮ್ಮದಿ ಶುರುವಾಗ್ತದೆ ಅಂತ ಹೇಳಬಹುದು. ಚಂದ್ರನು ಇದೀಗ ಮೇಷ ರಾಶಿಯಿಂದ ಹೊರಬಂದು ಕುಂಭ ರಾಶಿಯನ್ನ ಪ್ರವೇಶ ಮಾಡ್ತಿರೋದ್ರಿಂದ ಕುಂಭ ರಾಶಿಯವರಿಗೆ ಕೆಲಸದ ಹೆಚ್ಚುವರಿ ಜವಾಬ್ದಾರಿಗಳು ಸಿಗ್ತಾ ಹೋಗುತ್ತೆ. ಕೆಲಸದ ಸ್ಥಳದಲ್ಲಿ ಅನಗತ್ಯ ವಾದಗಳನ್ನ ಇವರು ತಪ್ಪಿಸ್ಕೊಳ್ಳೋದ್ರಿಂದ ಸಾಕಷ್ಟು ನೆಮ್ಮದಿ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇವರ ಜೀವನದಲ್ಲಿ ಸರ್ವವೂ ಕೂಡ ಸನ್ಮಂಗಳವಾಗ್ಲಿತ್ತು. ಇವ್ರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಇದೀಗ ಅದೃಷ್ಟ ಕೈ ಹಿಡಿಯುತ್ತೆ ಅಂತ ಹೇಳಬಹುದು. ಇವರಿಗೆ ಧ್ರುವ ಯೋಗ, ವ್ಯಾಘಾತ ಯೋಗದ ಜೊತೆಗೆ ಏನೋ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗ್ತಿರೋದ್ರ ಜೊತೆಗೆ ವಿಷ್ಣುವಿನ ಅನುಗ್ರಹ ಇರೋದ್ರಿಂದ ಅನೇಕ ಶುಭ ಯೋಗಗಳು ಕೂಡ ರೂಪುಗೊಳ್ತಾ ಇದೆ. ಹೀಗಾಗಿ ಈ ರಾಶಿಯವರ ಜೀವನದಲ್ಲಿ ಇದೀಗ ಅದ್ಭುತಗಳು ಮೇಳೈಸುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಇವರಿಗೆ ಪದವಿ, ಪ್ರತಿಷ್ಠೆ, ಹಣದಲ್ಲಿ ಹೆಚ್ಚಳವಾಗುವ ಯೋಗ ಕೂಡ ನಿರ್ಮಾಣವಾಗ್ತಾ ಇದೆ ಅಂತ ಹೇಳಬಹುದು. ಈ ರಾಶಿಯವರಿಗೆ ಗುರುಗ್ರಹದ ಸ್ಥಾನ ಕೂಡ ಜಾತಕದಲ್ಲಿ ಬಲಗೊಳ್ತಾ ಇರೋದ್ರಿಂದ, ವಿಷ್ಣುವಿನ ಕೃಪೆ ಇರೋದ್ರಿಂದ ಸಂತೋಷ, ಸಮೃದ್ಧಿ ಹೆಚ್ಚಾಗಿ ಎಲ್ಲ ಕಷ್ಟಗಳಿಂದ ಮುಕ್ತಿ ಸಿಗುತ್ತೆ. ಅದೃಷ್ಟ ಒಳಿಯುತ್ತೆ ಅಂತ ಹೇಳಬಹುದು. ಅದೃಷ್ಟ ಹೊಳೆಯೋದ್ರ ಜೊತೆಗೆ ಅದೃಷ್ಟ ಇವರಿಗೆ ಒಲಿದು ಬಂದಿರೋದ್ರಿಂದ ಸಂಪತ್ತಿನಲ್ಲಿ ಅಪಾರ ವೃದ್ಧಿಯನ್ನ ಕಾಣ್ತಾರೆ. ಇದರೊಂದಿಗೆ ಈ ರಾಶಿಯವರ ಜೀವನದಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮ ಯಶಸ್ಸು ಗಳಿಸಬಹುದು. ಹಾಗೆ ಈ ರಾಶಿಯವರ ಜೀವನದಲ್ಲಿ ಮಂಗಳ ಮತ್ತು ಶನಿಯ ಶುಭ ಸಂಯೋಗವಾಗ್ತಿರೋದ್ರಿಂದ ಇವರ ಆದಾಯವನ್ನ ಹೆಚ್ಚಿಸಲು ಹೊಸ ಮಾರ್ಗಗಳು ಕೂಡ ಗೋಚರವಾಗತ್ತೆ. ಈ ರಾಶಿಯ ಜನರ ಗೌರವ, ಖ್ಯಾತಿ ಸಾಕಷ್ಟು ಸಮಾಜದಲ್ಲಿ ಹೆಚ್ಚಾಗೋದ್ರ ಜೊತೆಗೆ ಆರ್ಥಿಕವಾಗಿ ಬಲವಾದ ಸ್ಥಾನವನ್ನ ಹೊಂದಲು ಸಾಧ್ಯವಾಗುತ್ತೆ. ಆಸ್ತಿ, ಮನೆ ಇತ್ಯಾದಿಗಳನ್ನ ಖರೀದಿಸಬೇಕು ಅಂತ ಕನಸು ಕಂಡಿದ್ರೆ ನಿಮ್ಮ ಆಸೆಗಳು ಈಡೇರುವ ಯೋಗ ಕೂಡ ಲಭಿಸುತ್ತೆ. ಹಾಗೆ ಈ ಮೊದಲು ಯಾರಿಂದಲಾದ್ರೂ ನೀವು ಸಾಲವನ್ನ ಪಡೆದಿದ್ರೆ ಅದನ್ನ ಹಿಂತಿರುಗಿಸುವ ಮೂಲಕ ನೀವು ಸಾಲದಿಂದ ಮುಕ್ತಿಯನ್ನ ಕೂಡ ಪಡೆಯುವ ಸಂಭವ ಹೆಚ್ಚಿಗೆ ಇದೆ. ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಆದಾಯ ಗಳಿಸುವ ಸಂಭವ ಇದ್ದು ಸಮಾಜದಲ್ಲಿ ಉತ್ತಮ ಗೌರವ, ಖ್ಯಾತಿಯನ್ನ ಗಳಿಸ್ತೀರಾ. ಜೊತೆಗೆ ನೀವು ಯಾವುದೇ ಕೆಲಸವನ್ನ ಮಾಡಿದ್ರೂ ಅದರಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚಿಗೆ ಇದೆ. ವ್ಯಾಪಾರ ವ್ಯವಹಾರವನ್ನು ಮಾಡ್ತಕ್ಕಂಥ ಈ ರಾಶಿಯ ಜನರು ಈ ಸಂದರ್ಭದಲ್ಲಿ ಉತ್ತಮ ಲಾಭವನ್ನು ಗಳಿಸ್ಕೊಳ್ತಾರೆ. ಹೂಡಿಕೆಯನ್ನು ಮಾಡೋದ್ರಿಂದ ಉತ್ತಮ ಪ್ರಯೋಜನ ಕೂಡ ಸಿಗ್ತಾ ಹೋಗುತ್ತೆ. ಸಂಪತ್ತನ್ನ ಹೆಚ್ಚಿಸುವಂತ ಯೋಗ ನಿರ್ಮಾಣವಾಗ್ತಿರೋದ್ರಿಂದ ಈ ರಾಶಿಯ ಜನರು ಶುಭ ಕಾರ್ಯಕ್ರಮವನ್ನು ಆಯೋಜಿಸೋದ್ರಿಂದ ಮನೆಯಲ್ಲಿ ಸಂತೋಷಮಯವಾದ ವಾತಾವರಣ ತುಂಬಿ ತುಳುಕುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿರ್ತಕ್ಕಂಥ ಈ ರಾಶಿಯ ಜನರು ಬಹಳಷ್ಟು ಲಾಭವನ್ನ ಕಂಡುಕೊಳ್ತಾರೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪೂರ್ಣ ಪ್ರತಿಫಲ ದೊರಕುವ ಯೋಗ ಕೂಡ ಇದ್ದು ನಿಮ್ಗೆ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗ್ತಾ ಇದೆ. ಇನ್ನು ಗ್ರಹಗಳ ಶುಭ ಪ್ರಭಾವದಿಂದಾಗಿ ನೀವು ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ. ಈ ಅವಧಿಯಲ್ಲಿ ಸಂಪತ್ತಿಗೆ ಸಂಬಂಧಿಸಿದಂತೆ ನಿಮ್ಗೆ ಅಪಾರ ಲಾಭ ದೊರಕುವ ಸಂಭವ ಕೂಡ ಇದೆ. ಈ ಅವಧಿಯಲ್ಲಿ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ನೀಡೋದು, ಇದರೊಂದಿಗೆ ನೀವು ಪೌಷ್ಟಿಕಾಂಶ ಭರಿತ ಆಹಾರವನ್ನು ಸೇವಿಸೋದ್ರ ಮೂಲಕ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಬಹುದು. ತಂದೆ, ತಾಯಿ ಮತ್ತು ಮಕ್ಕಳ ಆರೋಗ್ಯಕ್ಕೆ ಸಂಬಂಧಿಸಿದಂತ ಎಲ್ಲಾ ರೀತಿಯ ಚಿಂತೆಗಳು ದೂರವಾಗೋದ್ರ ಜೊತೆಗೆ ಉತ್ತಮ ಆರೋಗ್ಯ ಕೂಡ ಪ್ರಾಪ್ತಿಯಾಗುತ್ತೆ. ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಂಗಾತಿಯೊಂದಿಗೆ ಬಲವಾದ ಸಂಬಂಧವನ್ನ ಹೊಂದುತ್ತೀರಾ. ಯಾವುದಾದ್ರೂ ಸಂಪತ್ತನ್ನ ಖರೀದಿಸುವ ಯೋಗ ಇದ್ದು ನಿಮ್ಗೆ ವಿಷ್ಣುವಿನ ಕೃಪೆ ಇರೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತೆ. ಧಾರ್ಮಿಕ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡ್ತೀರಾ. ಈ ಅವಧಿಯಲ್ಲಿ ನಿಮ್ಮ ಶತ್ರುಗಳ ವಿರುದ್ಧ ಜಯ ಗಳಿಸ್ತೀರಾ. ಇನ್ನು ಆರೋಗ್ಯ ಉತ್ತಮವಾಗಿರುತ್ತೆ. ಈ ಯೋಗಗಳ ಶುಭ ಸಂಯೋಜನೆಯಿಂದಾಗಿ ನಿಮ್ಮ ಚಿಂತೆಗಳು ದೂರವಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಕೋಪವನ್ನು ನಿಯಂತ್ರಿಸೋದು ಉತ್ತಮ ಅಂತ ಹೇಳಬಹುದು. ಜೊತೆಗೆ ಮನೆಯ ಸದಸ್ಯರ ಆರೋಗ್ಯ ಕೂಡ ಉತ್ತಮವಾಗ್ತಾ ಹೋಗುತ್ತೆ. ಯಾವುದಾದ್ರೂ ಧಾರ್ಮಿಕ ಸ್ಥಳಕ್ಕೆ ಎಲ್ಲರೊಂದಿಗೂ ತೆರಳುವ ಅವಕಾಶ ಕೂಡ ಲಭಿಸುತ್ತೆ. ಬಹಳ ಸಮಯದಿಂದ ಅಂಗಡಿ ಅಥವಾ ವಾಹನವನ್ನ ಖರೀದಿಸಬೇಕು ಅಂತ ಯೋಚಿಸ್ತಿರೋರು ಈ ಒಂದು ಸಂದರ್ಭದಲ್ಲಿ ಖರೀದಿ ಮಾಡೋದ್ರಿಂದ ನಿಮ್ಗೆ ಒಳ್ಳೆಯ ಫಲ ಸಿಗುತ್ತೆ. ಕೆಲಸವನ್ನು ಮಾಡ್ತಕ್ಕಂಥ ಜನರು ಎಲ್ಲಾ ರೀತಿಯ ಸವಾಲುಗಳನ್ನ ಉತ್ತಮವಾಗಿ ಎದುರಿಸ್ತಾರೆ. ನಿಮ್ಮ ಗುರಿಯನ್ನ ತಲುಪಲು ಸಾಧ್ಯವಾಗುತ್ತೆ. ಅಧಿಕಾರಿಗಳೊಂದಿಗೆ ಬಲವಾದ ಸಂಬಂಧವನ್ನ ಕೂಡ ಹೊಂದುತ್ತೀರಾ.
ಈ ಅವಧಿಯಲ್ಲಿ ನೀವು ಸಾಕಷ್ಟು ಆರ್ಥಿಕ ಅಭಿವೃದ್ಧಿಯನ್ನ ಅಥವಾ ಆರ್ಥಿಕ ಸಮೃದ್ಧಿಯನ್ನ ಹೊಂದುತ್ತೀರಾ. ನಿಮ್ಮ ಆದಾಯವನ್ನ ಹೆಚ್ಚಿಸಲು ಹೊಸ ಮಾರ್ಗಗಳು ಗೋಚರವಾಗುತ್ತೆ. ಇದರೊಂದಿಗೆ ಈ ರಾಶಿಯ ಜನರು ಯಾವುದೇ ಕೆಲಸವನ್ನ ಮಾಡಿದ್ರೂ ಕೂಡ ಅದರಲ್ಲಿ ಯಶಸ್ಸು ದೊರಕುವ ಸಂಭವ ಮತ್ತಷ್ಟು ಹೆಚ್ಚಾಗ್ತಿದೆ. ಹೂಡಿಕೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಆರ್ಥಿಕ ಲಾಭವನ್ನ ಗಳಿಸುವ ಯೋಗ ಕೂಡ ನಿರ್ಮಾಣವಾಗ್ತಾ ಇದ್ದು, ನೀವು ಉತ್ತಮ ಪ್ರಯೋಜನವನ್ನ ಕೂಡ ಪಡ್ಕೊಳ್ತೀರಾ. ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಉತ್ತಮ ಅವಕಾಶಗಳು ದೊರಕುತ್ತೆ. ಕೆಲಸವನ್ನ ಮಾಡ್ತಕ್ಕಂಥ ಜನರು ಹೊಸ ಕೆಲಸ ಅಥವಾ ಹೊಸ ವ್ಯಾಪಾರವನ್ನ ಶುರು ಮಾಡಲು ಇದು ಶುಭ ಸಮಯವಾಗಿದೆ. ನಿಮ್ಮ ಯೋಜನೆಗಳೆಲ್ಲವೂ ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ಳೋದ್ರೊಂದಿಗೆ ನೀವು ಸಾಲಗಳಿಂದ ಮುಕ್ತಿಯನ್ನು ಪಡೆಯುವ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ನಿಮ್ಗೆ ಗುರುಕೃಪೆಯಿಂದ ಅಧಿಕ ಧನ ಲಾಭ ಆಗತ್ತೆ. ಸುವರ್ಣ ಕಾಲ ಶುರುವಾಗ್ತಾ ಇದ್ದು, ಇದೀಗ ಅಧಿಪತಿ ಅಂದ್ರೆ ಗುರುವಿನ ಅಧಿಪತಿ ಚಂದ್ರ ಆಗಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಚಂದ್ರನು ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಿರೋದ್ರಿಂದ ನಿಮ್ಮ ಆತ್ಮಸ್ಥೈರ್ಯ ಧೈರ್ಯ ಹೆಚ್ಚಾಗುತ್ತೆ. ನಿಮ್ಗೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ. ಈ ಸಮಯದಲ್ಲಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ. ಉದ್ಯಮಿಗಳಿಗೆ ಉತ್ತಮ ಲಾಭ ತರುವ ಹೊಸ ಒಪ್ಪಂದಗಳು ಕೂಡ ಹುಡುಕಿಕೊಂಡು ಬರಲಿದ್ದು ನಿಮಗೆ ಸಾಕಷ್ಟು ಲಾಭ ಸಿಗುವ ಸಮಯ ಕೂಡ ಇದೆ. ಜೊತೆಗೆ ವೈವಾಹಿಕ ಜೀವನದಲ್ಲಿ ಸಂತೋಷ ಹೆಚ್ಚಿಗೆ ಆಗುತ್ತೆ. ಉತ್ತಮ ಸಂಬಳದೊಂದಿಗೆ ನಿರೀಕ್ಷಿತ ಉದ್ಯೋಗ ಸಿಗುತ್ತೆ. ಆರ್ಥಿಕ ಪರಿಸ್ಥಿತಿ ಗಮನಾರ್ಹವಾಗಿ ಸುಧಾರಿಸುತ್ತೆ. ಗುರುವಿನ ಸಂಚಾರದ ನಂತರ ನೀವು ಪ್ರಯತ್ನಿಸಿದ ಪ್ರತಿಯೊಂದು ಕೆಲಸವೂ ಕೂಡ ನಿಮಗೆ ಶುಭ ಲಾಭವನ್ನು ತಂದುಕೊಡುತ್ತೆ. ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಅವಕಾಶಗಳಿದ್ದು ಉದ್ಯೋಗವನ್ನು ಹುಡುಕ್ತಿರೋರು ಉತ್ತಮ ಉದ್ಯೋಗವನ್ನು ಪಡ್ಕೊಳ್ತಾರೆ. ವೃತ್ತಿಪರವಾಗಿ ಉತ್ತಮ ಲಾಭಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಂಡು ಬರುತ್ತೆ. ಆರ್ಥಿಕ ಸ್ಥಿತಿಯಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ನೀವು ಕಾಣಬಹುದು. ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ಹೆಚ್ಚಾಗಿ ವೈಯಕ್ತಿಕ ಜೀವನದಲ್ಲಿ ಸಂತೋಷ ದ್ವಿಗುಣವಾಗುತ್ತೆ. ಕೆಲಸ ಮಾಡ್ತಕ್ಕಂಥವರಿಗೆ ಬಡ್ತಿ ಸಿಗುವ ಸಾಧ್ಯತೆ ಇದೆ. ಆಸ್ತಿಗಳೊಂದಿಗೆ ವಿವಾದಗಳು ಬಗೆಹರಿಯುತ್ತೆ. ಕುಟುಂಬ ಸದಸ್ಯರ ನಡುವಿನ ಸಂಬಂಧಗಳು ಬಲಗೊಳ್ಳುತ್ತೆ. ದಾಂಪತ್ಯ ಜೀವನದಲ್ಲಿ ಸಂತೋಷ ದ್ವಿಗುಣಗೊಂಡು ಮದುವೆಯಾಗದವರಿಗೆ ಒಳ್ಳೆಯ ಸಂಗಾತಿ ಸಿಗುವ ಲಕ್ಷಣಗಳು ಕೂಡ ಇದೆ ಅಂತ ಹೇಳಬಹುದು. ಈ ಸಮಯದಲ್ಲಿ ಧರ್ಮ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ವಿದೇಶಿ ಪ್ರಯಾಣದ ಪ್ರಯತ್ನಗಳು ಸಹ ಯಶಸ್ವಿಯಾಗುತ್ತೆ. ಹೆಚ್ಚಿನ ಖರ್ಚಿನಿಂದಾಗಿ ನೀವು ಆರ್ಥಿಕ ತೊಂದರೆಗಳನ್ನು ಎದುರಿಸಬೇಕಾಗಿ ಬರಬಹುದು. ಈ ಸಂದರ್ಭದಲ್ಲಿ ದುಬಾರಿ ವಸ್ತುಗಳನ್ನು ಖರೀದಿಸೋಕೆ ಸಾಧ್ಯವಾಗದೆ ಕೂಡ ಇರಬಹುದು. ಹಾಗಾಗಿ ಯಾವುದೇ ಖರ್ಚು ವೆಚ್ಚಗಳನ್ನು ಮಾಡುವ ಮುನ್ನ ಸಾಕಷ್ಟು ನಿಗಾ ವಹಿಸಿ ಯೋಚಿಸಿ ನಂತರ ಮುಂದುವರಿಯಿರಿ. ನೀವು ಭೂಮಿ ಅಥವಾ ಮನೆ ವಾಹನದಲ್ಲಿ ಹಣವನ್ನು ಹೂಡಿಕೆ ಮಾಡಲು ಬಯಸಿದ್ರೆ ಈ ಅವಧಿಯು ಅದಕ್ಕೆ ಅನುಕೂಲಕರವಾಗಿದೆ. ಆದರೆ ಅನುಭವಿಗಳ ಸಲಹೆಯನ್ನು ಪಡೆಯುವುದು ಉತ್ತಮ. ಈ ಸಮಯದಲ್ಲಿ ನಿಮ್ಮ ಆದಾಯ ಹೆಚ್ಚಾಗೋದಲ್ಲದೆ ಕೆಲಸದಲ್ಲಿ ಉನ್ನತಾಧಿಕಾರಿಗಳ ಬೆಂಬಲವನ್ನು ಪಡ್ಕೊಳ್ತೀರಾ. ಈ ಅವಧಿಯು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯವಾಗಿತ್ತು. ಮಕ್ಕಳಿಗೆ ಸಂಬಂಧಿಸಿದ ಚಿಂತೆಗಳು ದೂರವಾಗುತ್ತೆ. ನವ ವಿವಾಹಿತ ದಂಪತಿಗಳಿಗೆ ಮಕ್ಕಳಾಗುವ ಯೋಗ ಕೂಡ ಇದೆ ಅಂತ ಹೇಳಬಹುದು. ನಿಮಗೆ ಉತ್ತಮ ಆರ್ಥಿಕ ಲಾಭಗಳು ದೊರೆಯುತ್ತೆ. ಬಹಳ ದಿನಗಳಿಂದ ಸಿಲುಕಿಕೊಂಡಿದ್ದ ಹಣ ನಿಮ್ಮ ಕೈಗೆ ಬರುತ್ತೆ. ಕೆಲಸ ಮಾಡೋರಿಗೆ ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಉದ್ಯಮಿಗಳಿಗೆ ಅಧಿಕ ಲಾಭ ಸಿಗುತ್ತೆ. ವ್ಯಾಪಾರ ವ್ಯವಹಾರ ಹಾಗೂ ಉದ್ಯಮಿಗಳಿಗೆ ಭವಿಷ್ಯದಲ್ಲಿ ಲಾಭ ದ್ವಿಗುಣಗೊಳ್ಳುವ ಹೊಸ ಒಪ್ಪಂದಗಳು ಮನೆ ಬಾಗಿಲಿಗೆ ಬರುತ್ತೆ. ಎಲ್ಲ ಯೋಜಿತ ಕೆಲಸಗಳು ಯಶಸ್ವಿಯಾಗುವ ಸಮಯ ಇದಾಗಿದ್ದು ಹೂಡಿಕೆಗಳಿಂದ ತ್ರಿಗುಣ ಲಾಭ ದೊರೆಯುವ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿ ದೀರ್ಘಕಾಲದಿಂದ ಎದುರಿಸ್ತಿರ್ತಕ್ಕಂಥ ಸಮಸ್ಯೆಗಳು ಕೂಡ ಕೊನೆಗೊಳ್ಳುತ್ತೆ. ಅದೃಷ್ಟ ನಿಮ್ಮನ್ನ ಹಿಂಬಾಲಿಸುತ್ತೆ. ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸಿನೊಂದಿಗೆ ಲಾಭವನ್ನ ಕಂಡುಕೊಳ್ತೀರಾ. ವಿದೇಶಕ್ಕೆ ಹೋಗುವ ಕನಸು ನಿಮ್ಮಲ್ಲಿದ್ರೆ ಅದು ನನಸಾಗುವ ಸಾಧ್ಯತೆಗಳು ಇದೆ. ಉನ್ನತ ಶಿಕ್ಷಣವನ್ನ ಅಧ್ಯಯನ ಮಾಡಲು ಬಯಸುವ ವಿದ್ಯಾರ್ಥಿಗಳ ಆಸೆ ಈಡೇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಧಿಕ ಅಂಕಗಳನ್ನು ಪಡೆದು ಗೆಲ್ತೀರಾ. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಸಾಲದಿಂದ ಮುಕ್ತಿ ಪಡಿತೀರಾ. ಕಠಿಣ ಪರಿಶ್ರಮದ ಫಲಿತಾಂಶಗಳು ಸಿಗಲಿದ್ದು ಗುರುವಿನ ಆಶೀರ್ವಾದದಿಂದ ಹಣ ಮತ್ತು ಯಶಸ್ಸು ಬೆಟ್ಟದಷ್ಟು ಹೆಚ್ಚಾಗುತ್ತೆ. ಇದಕ್ಕೆ ನಿಮ್ಮ ಕಠಿಣ ಪರಿಶ್ರಮದ ಅಗತ್ಯತೆ ಕೂಡ ಹೆಚ್ಚಾಗಿದೆ. ಇದೆಲ್ಲವೂ ಕೂಡ ಕುಂಭ ರಾಶಿಯವರ ರಾಶಿ ಭವಿಷ್ಯವಾಗಿದ್ದು ನೀವು ಕೂಡ ಕುಂಭ ರಾಶಿಯವರಾಗಿದ್ರೆ ನಿಮ್ಮ ರಾಶಿಯ ಹೆಸರಿನ ಜೊತೆಗೆ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಧನ್ಯವಾದಗಳು.